ವೀಕ್ಷಕರೇ, ನ್ಯಾಷನಲ್ ಟಿವಿಗೂ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಸತ್ತ ಕೀಟಗಳಿಗೂ ಶ್ರದ್ಧಾಂಜಲಿ ಸಲ್ಲಿಸುವ ಕಂಪನಿ ಏನಿದು ವಿಚಿತ್ರ ಅನ್ಕೊಂಡ್ರ? ಹೌದು, ಕಳೆದ 40 ವರ್ಷಗಳಿಂದ ತಾವು ಕೊಂದಿರುವ ಕೀಟಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಾರೆ. ಅರ್ತ್ ಕಾರ್ಪೊರೇಷನ್ ಜಪಾನ್ನಲ್ಲಿ ಅತ್ಯುತ್ತಮ ಕೀಟನಾಶಕ ಕಂಪನಿಯಾಗಿದೆ. ಇದು ದಶಕಗಳ ಸಂಶೋಧನೆಯ ಮೂಲಕ ಈ ಖ್ಯಾತಿಯನ್ನ ಗಳಿಸಿದೆ. ತನ್ನ ಉತ್ಪನ್ನಗಳ ಪರಿಣಾಮಕಾರಿತ್ವವನ್ನ ಪರೀಕ್ಷಿಸಲು ಕಂಪನಿಯು ಅಕೋ ನಗರದ ಸಂಶೋಧನಾ ಸೌಲಭ್ಯದಲ್ಲಿ ವಿವಿಧ ಕೀಟ ಪ್ರಭೇದಗಳನ್ನ ಬಳಸುತ್ತದೆ. ಸಾಮಾನ್ಯವಾಗಿ ಯಾರಾದ್ರೂ ಮೃತಪಟ್ಟರೆ ಶ್ರದ್ಧಾಂಜಲಿ ಸಲ್ಲಿಸುವುದನ್ನ ನೋಡಿದ್ದೇವೆ. ಕೆಲವೊಮ್ಮೆ ತಾವು ಇಷ್ಟಪಟ್ಟ ಸಾಕಿರುವ ಪ್ರಾಣಿಗಳಿಗೂ ಶ್ರದ್ಧಾಂಜಲಿಯನ್ನ ಮಾಡ್ತೇವೆ. ಆದ್ರೆ ಕೀಟಗಳು ಸತ್ತರೆ ಅದಕ್ಕೆ ಯಾರಾದ್ರೂ ಮೌನಾಚರಣೆ, ಶ್ರದ್ಧಾಂಜಲಿ ಸಲ್ಲಿಸುವುದನ್ನ ನೋಡಿದ್ದೀರಾ? ಆದರೆ ಜಪಾನ್ನಲ್ಲಿರುವ ಕೀಟನಾಶಕ ಕಂಪನಿಯೊಂದು ಪ್ರತಿ ವರ್ಷವೂ ಹೀಗೊಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುತ್ತಿದೆ. ಕಳೆದ 40 ವರ್ಷಗಳಿಂದ ತಾವು ಕೊಂದಿರುವ ಕೀಟಗಳಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸುತ್ತಿದ್ದಾರೆ. ಅರ್ತ್ ಕಾರ್ಪೊರೇಷನ್ ಜಪಾನ್ನಲ್ಲಿ ಅತ್ಯುತ್ತಮ ಗೃಹ ಕೀಟನಾಶಕ ಕಂಪನಿಯಾಗಿದೆ. ಇದು ದಶಕಗಳ ಸಂಶೋಧನೆಯ ಮೂಲಕ ಈ ಖ್ಯಾತಿಯನ್ನ ಗಳಿಸಿದೆ. ತನ್ನ ಉತ್ಪನ್ನಗಳ ಪರಿಣಾಮಕಾರಿತ್ವವನ್ನ ಪರೀಕ್ಷಿಸಲು ಕಂಪನಿಯು ಅಕೋ ನಗರದ ಸಂಶೋಧನಾ ಸೌಲಭ್ಯದಲ್ಲಿ ವಿವಿಧ ಕೀಟ ಪ್ರಭೇದಗಳನ್ನ ಬಳಸುತ್ತದೆ ಮತ್ತು ಕೆಲವು ಕೀಟಗಳು ಸಂಶೋಧನಾ ಪ್ರಕ್ರಿಯೆಯಲ್ಲಿ ಸಾಯುತ್ತವೆ. ಅರ್ತ್ ಕಾರ್ಪೊರೇಷನ್ ಕೀಟಗಳ ಸಾವುಗಳನ್ನು ಹಗುರವಾಗಿ ತೆಗೆದುಕೊಳ್ಳುವುದಿಲ್ಲ. ಅಕೋ ನಗರದ ಮಯಂಡೋಜಿಯಾದಲ್ಲಿ ಈ ಕೀಟಗಳಿಗಾಗಿ ಸ್ಮರಣಾರ್ಥ ಸಮಾರಂಭವನ್ನ ಆಯೋಜಿಸುತ್ತದೆ. ಕಳೆದ ತಿಂಗಳು 60ಕ್ಕೂ ಹೆಚ್ಚು ಸಿಬ್ಬಂದಿ ಭಾಗವಹಿಸಿದ್ದ ಸಮಾರಂಭದಲ್ಲಿ ಸತ್ತ ಕೀಟಗಳ ಚಿತ್ರಗಳ ಮುಂದೆ ಪ್ರಾರ್ಥನೆಯನ್ನ ಸಲ್ಲಿಸುವುದನ್ನು ಕಾಣಬಹುದು. ಸೊಳ್ಳೆಗಳು, ನೊಣಗಳು, ಜೀರ್ಣಗಳು ಮತ್ತು ಇತರ ಕೀಟಗಳ ಚಿತ್ರಗಳನ್ನ ಅಲ್ಲಿ ಇರಿಸಲಾಗುತ್ತದೆ ಮತ್ತು ಜನರು ಅವುಗಳಿಗೆ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ. ಅರ್ತ್ ಕಾರ್ಪೊರೇಷನ್ನ ಸಂಶೋಧನಾ ತಂಡ 1 ಮಿಲಿಯನ್ ಜೀರ್ಣಗಳನ್ನ ಮತ್ತು 100 ಮಿಲಿಯನ್ಗಿಂತಲೂ ಹೆಚ್ಚು ಕೀಟಗಳನ್ನ ಸಂಶೋಧನೆಗಾಗಿ ಬಳಕೆ ಮಾಡಲಾಗುತ್ತದೆ. ಈ ಕೀಟಗಳು ಮನುಷ್ಯನಿಗಾಗಿ ತಮ್ಮ ಪ್ರಾಣವನ್ನೇ ಬಲಿ ಕೊಡುತ್ತವೆ. ಹೀಗಾಗಿ ಪ್ರತಿ ವರ್ಷವೂ ಇಂಥ ಕಾರ್ಯಕ್ರಮಗಳನ್ನ ಆಯೋಜಿಸಿ ಸತ್ತ ಕೀಟಗಳಿಗೆ ಗೌರವ ಸಲ್ಲಿಸಲಾಗುತ್ತದೆ. ಅರ್ತ್ ಕಾರ್ಪೊರೇಷನ್ ಕಳೆದ 4 ದಶಕಗಳಿಂದ ಪ್ರತಿ ವರ್ಷ ಈ ವಿಶಿಷ್ಟ ಸಮಾರಂಭವನ್ನ ನಡೆಸುತ್ತಿದೆ. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.